ಪ್ರೇಕ್ಷಕರಿಗೆ, ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ SVR ಅಭಿಮಾನಿಗಳ ಪರವಾಗಿ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪರವಾಗಿ ನಿಮಗಿದೋ ಪ್ರೀತಿಯ ಸ್ವಾಗತ, ಸುಸ್ವಾಗತ. SVR 50 ವರ್ಷಗಳ ಕಾಲ ನಿರ್ದೇಶನ ವೃತ್ತಿಯನ್ನ ಪೂರ್ಣಗೊಳಿಸಿ ಇಂದಿಗೂ ಸಕ್ರಿಯವಾಗಿರುವಂತಹ ಒನ್ ಅಂಡ್ ಓನ್ಲಿ ನಿರ್ದೇಶಕ, ಜೋರು ಚಪ್ಪಾಳೆ ಬರಲಿ, SVR. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಕೃಷ್ಣೇಗೌಡರು ಕಳೆದ 3 ತಿಂಗಳ ಶ್ರಮ ಅವರದು. ಬಹಳಷ್ಟು ಕಷ್ಟಪಟ್ಟು ಬಹಳಷ್ಟು ಶ್ರಮ ಹಾಕಿ ಈ ಕಾರ್ಯಕ್ರಮವನ್ನು ಅವರು ರೂಪಿಸಿದ್ದಾರೆ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. 50 ವರ್ಷ ತುಂಬಿರತಕ್ಕಂಥ ಒಬ್ಬ ನಿರ್ದೇಶಕ ಈಗಲೂ ಚಾಲ್ತಿಲಿದ್ದಾರೆ ಅಂದರೆ ಅದು SV ರಾಜೇಂದ್ರ ಸಿಂಗ್ ಬಾಬು ಅವರು. ಸೊ ಇದು ಈ ದೇಶದಲ್ಲೇ ಆಗುತ್ತಿರ್ತಕ್ಕಂಥ ಮೊದಲ ಸಂಭ್ರಮ. ಸ್ವಾಗತ ಸಮಿತಿ ಎಲ್ಲ ಸದಸ್ಯರು ಕೂಡ ಇದಕ್ಕೆ ಸ್ಪಂದಿಸಿದ್ರು. ಮೊದಲು ನನಗೆ ಅವರೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ಇವತ್ತು ನಿಮ್ಮ ಮುಂದೆ ಈ ಕಾರ್ಯಕ್ರಮ ಆರಂಭ ಆಗಿದೆ. ಇನ್ನು ಮುಂದೆ ಪ್ರತಿ ವರ್ಷ ನಮ್ಮ ವಾಣಿಜ್ಯ ಮಂಡಳಿ ಈ ಥರ 50 ವರ್ಷ ತುಂಬಿರತಕ್ಕಂಥ ಎಲ್ಲ ನಿರ್ದೇಶಕರ ಒಂದು ಹಬ್ಬವನ್ನು ನಾವು ಮಾಡಲು ಸಿದ್ಧವಾಗಿದ್ದೀವಿ. ಎರಡು ಸಿನಿಮಾ ಆಗ್ತಿದ್ದಂಗೆ 200 ಸಿನಿಮಾ ಮಾಡಿರುವಂಥ ವ್ಯಕ್ತಿಗಳನ್ನು ಮರೆಯುವಂಥ ಕಾಲ ಇದು. ಅಂಥದ್ರಲ್ಲಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ. ಬಿಕಾಸ್ ಇಲ್ಲಿ ಕೂತಿರೋರು, ಎದುರುಗಡೆ ಕೂತಿರೋರು ಯಾರೂ ಕಮ್ಮಿ ಸಾಧಕರಲ್ಲ. ಬಟ್ ಈ ಥರ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ನಡೆದಾಗ ಎಷ್ಟೋ 1000 ಅವಾರ್ಡ್ ಸೆರೆಮನೀಸ್ಕಿನ್ನ ಬೆಟ್ರ್ ಅಂತ ಅನಿಸುತ್ತೆ ಇಂಥದ್ದು. We are too small in front of you. ಎಲ್ಲರ ಮುಂದೆ I think I wish you all the best of health, best of happiness. ಈ ಪ್ರೋಗ್ರಾಮ್ ನಡೆಸ್ಕೊಟ್ಟು ಪ್ರತಿಯೊಬ್ಬರಿಗೂ ರಿಮೈಂಡ್ ಮಾಡಿದ್ದೀರಾ ಸರ್ ತಾವೆಲ್ಲ. ಅದು ಐ ಥಿಂಕ್ ಇಟ್ಸ್ ವೆರಿ ಹಂಬಲ್ಡ್. ಹಣದ ಹಿಂದೆ ಹೋಗದೆ ನನ್ನ ಜೀವನ, ನನ್ನ ಕುಟುಂಬ, ನನ್ನ ತಂದೆ ಲಾಭಕ್ಕೋಸ್ಕರನೋ ಆಸ್ತಿಗೋಸ್ಕರನೋ ಹಣದ ಆಸೆಗೆ ಹೋಗದೆ ಬರೀ ಜೀವನನ ಇಡೀ ಕುಟುಂಬ ಚಿತ್ರರಂಗಕ್ಕೆ ಮುಡುಪಾಗಿಟ್ಟರಂಥ ಒಂದು ಕುಟುಂಬ ಅದು ರಾಜೇಂದ್ರ ಸಿಂಗ್ ಬಾಬು ಅವ್ರ ಕುಟುಂಬ. ಇಂಥ ಕಾರ್ಯಕ್ರಮನ ಏರ್ಪಡಿಸಿದಂತಹ ಮತ್ತೊಮ್ಮೆ ಗೌಡ್ರೆ, ಇನ್ನೊಂದು ವಾಣಿಜ್ಯ ಮಂಡಳಿನ ಹುಟ್ಟಾಕಿ ಭಾಳಷ್ಟು ನಿರ್ಮಾಪಕರಿಗೆ ಸಹಾಯ ಮಾಡ್ತಾಯಿದ್ದೀರಿ. ಬರೀ 10,000 ರೂಪಾಯಿನಲ್ಲಿ ಮೆಂಬರ್ಶಿಪ್ ಕೊಟ್ಟು ಸೆನ್ಸರ್ ಆಗೋವರೆಗೂ ಸಹಾಯ ಮಾಡೋಂಥ ಒಳ್ಳೆಯ ಮನಸ್ಸಿರ್ತಕ್ಕಂತಹ ಒಂದು ಕೃಷ್ಣೇಗೌಡರಿಗೆ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಐವತ್ತು ವರ್ಷದ ಸಂಭ್ರಮ ಅಂದ ತಕ್ಷಣ ಒಂದು ಪುತ್ಥಳಿಯನ್ನು ಕೊಟ್ಟು ಸಂಭ್ರಮಿಸ್ತಾ ಇರ್ತೇವೆ. ಆದರೆ ಕೃಷ್ಣೇಗೌಡರು ಒಂದು ಹೊಸ ರೀತಿಯಲ್ಲಿ ಒಂದು ಯೋಜನೆ ಹಾಕ್ಕೊಂಡಿದ್ದರು. ಅದೇ ಈ 100 ಕಣ್ಣು ಪುಸ್ತಕವನ್ನು ಪ್ರಕಟಿಸುವ ಮೂಲಕ ನಾವು ವ್ಯಕ್ತಿಯನ್ನು ಸುಮ್ಮನೆ ಆರಾಧಿಸ್ತಾ ಇರೋದಿಲ್ಲ. ಆ ವ್ಯಕ್ತಿಯ ನಿಜವಾದ ಸ್ವರೂಪ ಏನು, ಸತ್ವ ಏನು, ಅವರು ಕನ್ನಡ ಸಂಸ್ಕೃತಿಗೆ, ಕನ್ನಡ ಚಿತ್ರೋದ್ಯಮಕ್ಕೆ ಕೊಡ್ತಿರುವ ಕಾಣಿಕೆ ಏನು, ಅದರ ಪುನರಾವಲೋಕನ ಮಾಡ್ತಾ ಇಡೀ ಅವರ ಆ ಚಿತ್ರಗಳನ್ನು ನಮ್ಮ ಇವತ್ತಿಗೆ ನಂಟನ್ನು ಬೆಳೆಸ್ತಾ ಇರ್ತೀವಿ. ಭಾರತ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಧರ್ಮೇಂದ್ರ ಆಗಲಿ, ವಿಶೇಷವಾಗಿರ್ತಕ್ಕಂಥ ರೇಖಾ ಆಗಲಿ, ಎಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಯನ್ನು ಡೈರೆಕ್ಷನ್ ಮಾಡಿರ್ತಕ್ಕಂಥ ಒಂದು ಗಣ್ಯ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಅಂದರೆ SV ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಗೌರವ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿಶೇಷವಾದ ಕಾರ್ಯಕ್ರಮ ಆಯೋಜಿಸಿದ್ದಕ್ಕಾಗಿ ಅವರನ್ನು ಕೂಡ ಆಶೀರ್ವದಿಸಿದ್ದಾರೆ ಗುರುಗಳು. ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಗೌರವಿಸೋದು ನಮ್ಮ ನಾಡಿಗೆ ಗೌರವಿಸಿದಂತೆ ಆಗುತ್ತೆ ಅಂತ ಹೇಳಿ ಭಾಳಷ್ಟು ಅಭಿಮಾನದಿಂದ ತಾವೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದೀರಾ. ಕೃಷ್ಣೇಗೌಡ್ರೆ ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ. ಸೊ ನಿಮಗೂ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ. ಈ ಒಂದು ಚಿತ್ರರಂಗದಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡದ ಒಂದು ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಕುಟುಂಬ ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಸೇವೆ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ನೀವು ಮತ್ತೊಮ್ಮೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ನಿಮ್ಮಿಂದ ಒಳ್ಳೆಯ ಒಂದು ಚಿತ್ರಗಳ ನಿರ್ದೇಶಕರಾಗಿ ಕೆಲಸ ಮಾಡ್ತಕ್ಕಂಥ ದಿನಗಳು ಪ್ರಾರಂಭ ಆಗಲಿ, ಹೊಸ ಬೆಳಕು ನಿಮಗೆ
ಆ ಭಗವಂತ ನೀಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನಿಮಗೆ ಶುಭಾಶಯ ಕೋರಿ ನಾನು 2 ಮಾತು ಮುಗಿಸ್ತೇನೆ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ವತಿಯಿಂದ ನಿಮಗಿದು ವಿಶೇಷ ಧನ್ಯವಾದಗಳು. ಸ್ವಲ್ಪ ವಿಷ ಹಾಕಿದ್ರೆ ಆ ಮುಂಡೆ ಸಾಯಲ್ಲ, ಪೂರ್ತಿ ಹಾಕ್ಬಿಡ್ತೀನಿ. ಸಾಯ್ಲಿ, ಆ ದರಿದ್ರ ಸೂಳೆ ಸಾಯ್ಲಿ. ಇವತ್ತು ಎಷ್ಟೋ ಜನ ಸಾರ್ ನಿಮ್ಮ ಹೂವು ಹಣ್ಣು ಪರ್ಫಾರ್ಮೆನ್ಸ್ ಅನ್ನ ಅದೇನು ನಂದಲ್ಲ, ಎಲ್ಲ ಇವ್ರದೇ. ಇನ್ನ ಅಲ್ಲಿಂದ ಕಲಿಯಕ್ಕೆ ಶುರು ಮಾಡಿದೆ. ಟೆಕ್ನಿಕಲಿ ಹಿ ಈಸ್ ದಿ ಡಾಲ್ಟನ್ ಆಫ್ ಆಟೋಮಿಕ್ ಥಿಯರಿ ಅಂತ ನಾವೇನು ಹೇಳ್ತೀವಿ, ಆ ಥರ ನಮ್ಮ ಚಿತ್ರರಂಗಕ್ಕೆ. ಈ ಚಿತ್ರಕ್ಕೆ ಲಕ್ಷ್ಮಿ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಸಿಕ್ತು, ಸ್ಟೇಟ್ ಅವಾರ್ಡು. ಆ ನಂತರ ನಮ್ಮ ಸಂಸ್ಥೆಗೂ ಒಂದು ಒಳ್ಳೆಯ ಚಿತ್ರ ಅಂತ ಹೇಳಿ ಅವಾರ್ಡ್ ಸಿಕ್ತು. ಹಂಸ ಅಂತ MBA ಮಾಡಿಕೊಂಡು ಲಂಡನ್ನಿಂದ ಬಂದಿದ್ದಾರೆ. ಈ ಒಂದು ಚಿತ್ರ ನೋಡಬೇಕು ಅಂತ ಒಂದು ಕಾಣಿಕೆ ಕೂಡ ನನಗೆ ಕೊಟ್ಟಿದ್ದಾರೆ. ಸೊ ಭಾಳ ಧನ್ಯವಾದಗಳು. ವಿ ಅಪ್ರಿಷಿಯೇಟ್ ಯುವರ್ ಫಾರ್ ಪ್ರೆಸೆನ್ಸ್ ಆ್ಯಂಡ್ ದಿ ಲವ್ ಟುವರ್ಡ್ಸ್ ಕನ್ನಡ ಸಿನಿಮಾ. ಮೊದಲು ಅಂಬರೀಷ್ ಅವರು ಎಲ್ಲರಿಗೂ ಪರಿಚಯ ಇದ್ರು ಆಸ್ ಅನ್ ಆರ್ಟಿಸ್ಟ್, ಬಟ್ ಅಂಥ ಮೇಡ್ ಎಮ್ ಸೂಪರ್ ಸ್ಟಾರ್ ಆ್ಯಂಡ್ ಸೂಪರ್ ಹೀರೋ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ರಾಜೇಂದ್ರ ಸಿಂಗ್ ಬಾಬು ಅವರು ಈ 50 ವರ್ಷಗಳಲ್ಲಿ 50 ಸಿನಿಮಾಗಳು ಡೈರೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಅವರು ಹಲವಾರು ಅಂದರೆ ಮುತ್ತುಗಳಂಥ ಸಿನಿಮಾಗಳನ್ನು ನಮಗೆ ಕೊಟ್ಟಿದ್ದಾರೆ. ವಿಧಾನಸೌಧ ಜನಸೇವೆ ಏನ ಈ ಬಟ್ಟೆ ಹಾಕೊಂಡ ತಕ್ಷಣ ನಿಮ್ಮ ಮಹಾತ್ಮ ಗಾಂಧಿ ಆಗ್ಬಿಟ್ಯಾ? ಚೆನ್ನಾಗಿ ನಾಟಕ ಆಡ್ತೀಯ. ಹಾವು ಯಾರ ಬಗ್ಗೆ ಮಾತಾಡ್ತೀಯ ನೀನು? ಬೇಂದ್ರೆಯವರ ಕವಿತೆ ಭೂಮಿ ತಾಯಿಯ ಚೊಚ್ಚಲ ಮಗ, ಆ ಕವಿತೆ ಈ ಚಿತ್ರಕ್ಕೆ ಸ್ಫೂರ್ತಿ. ಆ ಕವಿತೆಯ ಆಶಯವೇ ಇದರ ವಸ್ತು. ನಾನು ಈ ಥರ ಸ್ಕೂಲ್ಸು ಕಾಲೇಜ್ಗೆಲ್ಲ ಹೋಗ್ತಿರ್ತೀನಲ್ಲ, ಅಲ್ಲಿ ಚಿಕ್ಕ ಹುಡುಗ ಸಿಗ್ದ. ಏನಾಗಬೇಕು ಅಂತಿದೆಯೋ? ನಿಮ್ಮ ಥರ ಆಗ್ಬೇಕು ಸರ್ ಅಂದ. ಏನು ಆ್ಯಕ್ಟ್ರ್ ಆಗಬೇಕಲ್ಲ? ನೀವು ಆ್ಯಕ್ಟ್ರಾ ಅಂದ. ನಾನು MLA ಭರತ್ ಕುಮಾರ್ ಆಗಬೇಕು ಅಂದ. ಅವನು ಚಿತ್ರಗಳು ನೋಡೋದೇ ಅಪರೂಪ ಅನಿಸುತ್ತೆ. ಅವನ ತಲೆಯಲ್ಲಿ ಒಂದು 4-5 ಪಿಕ್ಚರ್ ನೋಡಿದ್ದಾನೆ. ಈ MLA ಭರತ್ ಕುಮಾರ್ ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದು ಆ ಕ್ಯಾರೆಕ್ಟರ್ ಯಶಸ್ಸು. ನಾನು ಹೇಳ್ತಿರೋದೇನು ಅಂದರೆ, ನೀವು ಒಂದು ಚಿತ್ರ ನೋಡಿದಾಗ ನಾನು ಅವನ ಥರ ಆಗಬೇಕು, ನಾನು ಅವಳ ಥರ ಆಗಬೇಕು ಅಂತ ಆಡಿಯನ್ಸ್ ಡಿಸೈಡ್ ಮಾಡ್ತಾರಲ್ಲ, ಅದು that is the triumph of a story, and that is the triumph of a storyteller like ರಾಜೇಂದ್ರ ಸಿಂಗ್ ಬಾಬು. ಇವರು ಇವತ್ತು 50 ವರ್ಷಗಳನ್ನ ಸಂಭ್ರಮಿಸೋದು ನಮಗೆಲ್ಲರೂ ಭಾಳ ಹೆಮ್ಮೆ ರೀ. ಇಟ್ಸ್ ಅ ಪ್ರೈಡ್. ನಮ್ಮ ಚಿತ್ರರಂಗಕ್ಕೆ ಹೆಮ್ಮೆ. ಚಿತ್ರರಂಗದ ಇತಿಹಾಸ ಒಂದಿನ ಬರೆದಾಗ ಕೆಲವು ವಿಷಯಗಳನ್ನು ಬಂಗಾರದ ಪುಟಗಳಲ್ಲಿ ಬರೀಬೇಕಾಗುತ್ತೆ. ಆ ಥರ ಒಂದು ಪುಟ ಇವರು ಡೈರೆಕ್ಟ್ ಮಾಡಿದಂಥ ಚಿತ್ರಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಯುವರ್ ಜರ್ನಿ. ಆಮೇಲೆ ಅವರ ಎಲ್ಲ ಚಿತ್ರಗಳನ್ನು ನಾನು ನೋಡಿದ್ದೀನಿ. ನನಗೆ ನಾನು ಅವರ ಅಭಿಮಾನಿ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಕಾಡಿನಲ್ಲಿ ಬರೀ ರಕ್ತ ಕುಡಿಯೋ ಸೊಳ್ಳೆಗಳು ಮಾತ್ರ ಇಲ್ಲ ಮಿಸ್ ನಂದಿನಿ, ಹೃದಯ ಕದ್ಕೊಂಡು ಹೋಗೋ ಗಿಡಗಾನೂ ಇದೆ. ಬಿ ಕೇರ್ಫುಲ್. ಓ ಮೈ ಗಾಡ್, ನನ್ನ ಎದೆಯಲ್ಲೂ ಒಂದು ಹೃದಯ ಇದೆ ಅಂತ ನನಗೀಗ ಗೊತ್ತಾಗ್ತಿದೆ. ಬಟ್ ಡಾಕ್ಟರ್, ಅದನ್ನ ನನ್ನಿಂದ ಯಾರೂ ಕದಿಯೋಕ್ಕಾಗಲ್ಲ. ಕೊಟ್ರೆ ನಾನಾಗೆ ಕೊಡಬೇಕು ಅಷ್ಟೇ. ಆದರೆ ಇಷ್ಟು ಚೆನ್ನಾಗಿ ಮೂಡು ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಅದು ಮೂಡು ಬರೋಕ್ಕೆ ಕಾರಣನೇ ನಿರ್ದೇಶಕರು. ಅವರು ಎಂಥ ನಿರ್ದೇಶಕರು ಅಂತಂದರೆ, ಯಾರನ್ನೂ ಕರೆದು ನೀವು ಬೆಂತಟ್ಟಿ ಹೊಗಳಂಥ ನಿರ್ದೇಶಕರಲ್ಲ. ಬೇರೆಯವ್ರ ಹತ್ರ ಹೇಳ್ತಾರೆ, ನಾನೇನೋ ಸೆಲೆಕ್ಟ್ ಮಾಡಿದೆ, ಹುಡುಗ ಚೆನ್ನಾಗಿ ಮಾಡಿದ್ದಾನೆ. ಅವ್ರ ಕಾದಂಬರಿಗಿಂತ ಹೆಚ್ಚಾಗಿ ನಮ್ಮ ತಾಯಿಗೆ ಸ್ಕ್ರೀನ್ ಪ್ಲೇ ಆಮೇಲೆ ಈ ಒಂದು ಚಲನಚಿತ್ರನೇ ತುಂಬ ಇಷ್ಟ ಆಗಿತ್ತು. ನಾನು ಕೊಡಗಿನ ಕನ್ನಡದವನು, ಹುಟ್ಟಿರುವಾಗಲೇ ದೇಶಕ್ಕೋಸ್ಕರ ನನ್ನನ್ನೇ ಅರ್ಪಣೆ ಮಾಡಿಕೊಂಡವನು. ನನ್ನ ತಾಯಿ ಭಾರತ ಮಾತೆ ತಲೆ ಹಿಡಿಯೋ ದ್ರೋಹಿ ಅಲ್ಲ. ನಿನ್ನಂತ ಶತ್ರುಗಳ ತಲೆ ಒಡೆದು ನಿನ್ನ ರಕ್ತದಿಂದ ನನ್ನ ತಾಯಿ ಪಾದ ತೊಳಿತೀನಿ. ಐ ಡೋಂಟ್ ಕೇರ್ ಫಾರ್ ಮೈ ಲೈಫ್, ಅಂಡರ್ಸ್ಟ್ಯಾಂಡ್? ಐ ಡೋಂಟ್ ಕೇರ್. ಇವತ್ತು ನೋಡಿದಾಗ ಎಂಥ ಅದ್ಭುತ ನಿರ್ದೇಶಕ ನಮ್ಮ ರಾಜೇಂದ್ರ ಸಿಂಗ್ ಬಾಬು.
ಅಲ್ಲಿ ಬರುವ ಎಮೋಷನ್ಸ್ ಇರಬಹುದು, ಅಲ್ಲಿ ಬರುವ ಭಾವನಾತ್ಮಕ ಸನ್ನಿವೇಶಗಳು ಮತ್ತು ದೇಶಭಕ್ತಿಯ ಸನ್ನಿವೇಶಗಳು, ಯುದ್ಧ, ಆ ಒಂಟೆಗಳು ಉಪಯೋಗಿಸಿರೋ ರೀತಿ, ಆ ಸೈನಿಕರು, ಆ ಲಕ್ಷ ಲಕ್ಷ ಜನ ಇದ್ದ ಹಾಗೆ ನಮಗೆ ಭಾಸವಾಗೋ ಹಾಗೆ ಮಾಡಿದ, ನೀವು ಲಕ್ಷ ಲಕ್ಷ ಜನ ಮಾತ್ರ ಅಲ್ಲ, ಲಕ್ಷ ಲಕ್ಷ ಭಾವನೆಗಳನ್ನು ಕೂಡ ಇದರಲ್ಲಿ ಬರೆಸಿದ್ರಿ. SVR ಒಂದೊಂದು ಸಿನಿಮಾ ಮಾಡಿರೋದು ಕೂಡ ಎಲ್ಲ ಮುತ್ತಿನಾರಾಯಣ ಕನ್ನಡಕ್ಕೆ. ಮನುಷ್ಯರನ್ನು ಕೊಲ್ಲೋದು ಹೇಗೆ? ಯುದ್ಧದಿಂದ. ಆ ಯುದ್ಧ ಈ ಜಗತ್ತಿನ ನಾಗರಿಕತೆ, ಈ ಮಾನವ ಸಮಾಜವನ್ನು ನಿರ್ನಾಮ ಮಾಡುತ್ತೆ. ಆ ದುರಂತವನ್ನು 25-30 ವರ್ಷಗಳಿಂದ ಕನಸ್ಕೊಂಡು ಈ ಜಗತ್ತಿಗೆ ಯುದ್ಧ ಬೇಡ ಅನ್ನೋ ಒಂದು ಕನಸು ಕಟ್ಕೊಂಡು ಪಾಪ ಎಷ್ಟು ಕಷ್ಟಪಟ್ಟಿದ್ದೀರಿ. ಇವತ್ತು ವಿಷ್ಣುವರ್ಧನ್ ಅವರು ಈ ಚಿತ್ರಕ್ಕೆ ಒಪ್ಪಿಗೆ ಕೊಡಲಿಲ್ಲ ಅಂದರೆ ನಮಗೆ ಇಂಥ ಮುತ್ತಿನ ಹಾರ ನಮ್ಮ ಜೊತೆಲಿರ್ತಾ ಇರಲಿಲ್ಲ. ಒಂದು ಕತೆ, ರಾಮ ಮತ್ತು ಭರತ, ರಾಜ್ಕುಮಾರ್ ರಾಮ, ವಿಷ್ಣುವರ್ಧನ್ ಭರತ, ಇವು ಯಾಕೆ ಮಾಡಬಾರ್ದು ಏನಲ್ಲಿ ಅಂತ ನಾನು ಅಮೇರಿಕಾ ಜೊತೆಯಲ್ಲಿ ಡಿಸ್ಕಸ್ ಮಾಡ್ತಾಯಿದ್ದೀನಿ ಇದ್ರ ಬಗ್ಗೆ.